ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳು, ಶಿಗ್ಗಾಂವ್ ತಾಲೂಕಿನಲ್ಲಿ ಎಲ್ಲ ರೈತ ಸಂಘಟನೆಗಳು ಸೇರಿ ಒಕ್ಕೂಟಾಗಿ ಒಂದಾಗಿ ಶೇಕಡ 80% ರೈತರು ಬೆಳೆಯುವಂತ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಹೋರಾಟ ನಾವೆಲ್ಲ ಏನು ಮಾಡ್ತಾ ಇದ್ದೀರಿ. ಇದು 80ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ರೈತರ ಕಲ್ಯಾಣಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಿದ್ದೇನೆ. ಒಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ನ್ಯಾಯಸಮ್ಮತವಾಗಿರುವಂತಹ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಣ್ಣ ಕೊಡೋರ ಬಗ್ಗೆ ಚಿಂತೆ ಮಾಡಬೇಡ. ನಾವು ಯಾವ್ದಾರ ಬಣ್ಣ ಕೊಡಲವ ಚಿಂತೆ ಮಾಡಬೇಡ್ರಿ. ನಮ್ಮ ಹೃದಯದಾಗ, ನಮ್ಮ ಮನಸ್ಸಿನಾಗ ಅಲ್ಲಿ ಹೊಲದಲ್ಲಿ ದುಡಿಯುವಂತ ರೈತನ ಚಿತ್ರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಇದರಲ್ಲಿ ರಾಜಕಾರಣವನ್ನು ಬೆರೆಸಿ ನಿಮ್ಮನ್ನ ಮುರಿಯೋ ಪ್ರಯತ್ನ ಮಾಡ್ತಾರ, ನಿಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರ, ನಿಮಗೆ ಹೆದರಿಸುವ ಪ್ರಯತ್ನ ಮಾಡ್ತಾರ. ರೈತರು ಹಿಂದೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕಿನಲ್ಲಿ ಸಮಗ್ರ ರೈತರಿಂದ ಬಸವರಾಜ ಬೊಮ್ಮಾಯಿ ಇದ್ದಾನೆ ಅನ್ನುವಂತ ಬಂಧುಗಳೇ, ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದಾವೆ. ರೈತರ ಬೆಂಬಲ ಪುಣ್ಯದಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ರೈತರ ಬೆಂಬಲ ಇಲ್ಲದೆ ರಾಜ್ಯ ಸರ್ಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಆಗಕ್ಕೂ ಸಾಧ್ಯ ಇಲ್ಲ, ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ರೈತರ ಬೆಂಬಲದಿಂದ ಇವತ್ತು ತಾವೆಲ್ಲ ಆಗಿದ್ದೀರಿ ಅನ್ನೋದನ್ನು ಮರಿಬಾರದು. ಇವತ್ತು ಮೆಕ್ಕೆಜೋಳ ನಮ್ಮ 80% ಏನ್ ಜನ ರೈತರು ಬೆಳೀತಾ ಇದ್ದಾರೆ. ಅದಕ್ಕೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ, ಕೇಂದ್ರ ಸರ್ಕಾರ ಘೋಷಣೆ ಆದಮೇಲೆ ಅದನ್ನು ಖರೀದಿ ಮಾಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೆ ಬರೋಕ್ಕಾಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ, ಕಬ್ಬು ಖರೀದಿ ಮಾಡಿದೆ, ಮೆಕ್ಕೆಜೋಳ ಖರೀದಿ ಮಾಡಿದೆ, ಅಕ್ಕಿ ಖರೀದಿ ಮಾಡಿದೆ. ನೀವು ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ತರ FRP ಗಿಂತ ಹೆಚ್ಚಿನ ತರ ಕೊಡೋದಕ್ಕೆ ನೀವು ಮುಂದಾಗ್ತೀರಿ, ಮೀಟಿಂಗ್ ಮಾಡ್ತೀರಿ. ಆದ್ರೆ 80ರಷ್ಟು ಸುಮಾರು 20 ಜಿಲ್ಲೆಗಳಲ್ಲಿ ಗೋವಿಂಜೋಳ ಬೆಳೆದ ರೈತರು, ಅವ್ರ ಬಗ್ಗೆ ಒಂದು ಸಣ್ಣ ಮೀಟಿಂಗು ಮಾಡಿಲ್ಲ, ಅವ್ರ ಕರೆದನ್ನು ಕೇಳಿಲ್ಲ. ನೀವೇ ಡಿಕ್ಲೇರ್ ಮಾಡಿದ್ರಿ, ಏನು 10 ಲಕ್ಷ ಟನ್ ಖರೀದಿ ಮಾಡ್ತೀವಿ.